Hi, hello, namaste friends. Welcome to the Raman tutorial for GK. ಸೊ ಇವತ್ತಿನ ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ವಿಲೇಜ್ ಅಕೌಂಟೆಂಟ್ ಹಾಗೇನೆ PDO ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ಗೆ ತಕ್ಕಂತೆ ನಾವು ಪಾಠವನ್ನ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಇವತ್ತಿನ ಬೇಸಿಕ್ ಕ್ಲಾಸ್ ಅನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಬೇಸಿಕ್ ಆಗಿರುತ್ತೆ. ತುಂಬಾ ಬೇಸಿಕ್ ಆದ್ರೂ ಕೂಡ ಇದರಲ್ಲಿ ನಿಮ್ಗೆ 2ರಿಂದ 3 ಅಂಕದ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಎಕ್ಸಾಮ್ಸ್ ಅಲ್ಲಿ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಮೊದಲನೇ ತರಗತಿಯನ್ನ ಯಾರು ಕೂಡ ಮಿಸ್ ಮಾಡ್ಲಾರ್ದಂಗೆ ಸಂಪೂರ್ಣವಾಗಿ ತರಗತಿಯನ್ನ ನೋಡ್ತಾ ಹೋಗಿ. ನೋಡಿ, ಸಾಮಾನ್ಯ ಕನ್ನಡ ಅಂತ ಅಂದಾಗ ನಮ್ಗೆ ಇಲ್ಲಿ ವ್ಯಾಕರಣ. ಸೊ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಓದ್ಬೇಕಾಗತ್ತೆ ಅನ್ನೋದನ್ನ ಈಗಾಗ್ಲೇ ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ, ಕನ್ನಡದ ಮೂಲ ವ್ಯಾಕರಣದ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಅದರಲ್ಲಿ ಬರುವಂತಹ ಅಕ್ಷರ ಮಾಲೆಯ ಪ್ರಕರಣ ಆಗಿರಬಹುದು, ಇವೆಲ್ಲದ್ರ ಬಗ್ಗೆ ನಿಮ್ಗೆ ನೆನ್ಪಿರ್ಬೇಕು. ಸೊ ಅಕ್ಷರ ಮಾಲೆ ಅಂತಂದ್ರೆ ಏನು? ಒಟ್ಟಾರೆ 49 ಅಕ್ಷರಗಳು ನಮ್ಮ ಒಂದು ವರ್ಣಮಾಲೆಯಲ್ಲಿ ಇದೆ. ಅದನ್ನೇ ನಾವು ಅಕ್ಷರ ಮಾಲೆ ಅಂತೇಳಿ ಕರಿತೀವಿ. ಟೋಟಲ್ ಆಗಿ 49 ಅಕ್ಷರಗಳಿದೆ. ಅದು ನಿಮ್ಗೆ ಗೊತ್ತೇ ಇದೆ. ಆ ಇಂದ ಸ್ಟಾರ್ಟ್ ಆಗಿ ಲ ವರ್ಗೂ ಕೂಡ ನಾವು ಇದನ್ನ ಕನ್ನಡ ವರ್ಣಮಾಲೆ ಅಂತೇಳಿ ಕರಿತಾ ಇದೀವಿ. ಸೊ ನೋಡಿ, ಇದು ಬಹಳಷ್ಟು ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲ ಅಂತ ಇಲ್ಲ. ಆದರೂ ಕೂಡ ತರಗತಿಯನ್ನ ಆರಂಭ ಮಾಡುವಾಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಗಳಿರುತ್ತೆ. ಅದನ್ನೆಲ್ಲವನ್ನ ನಾವೀಗ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಸ್, ಹಾಗಾದ್ರೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ VA ಅಕೌಂಟೆಂಟ್ ಇಂದ ಆಗಿರಬಹುದು ಅಥವಾ PDO ಒಂದು ತರಗತಿಗಳಿಗೆ ಸಂಬಂಧಪಟ್ಟಂತ ತರಗತಿಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೇವೆ. ಓಕೆ, ಇದನ್ನ ನಾವು ಅಕ್ಷರ ಮಾಲೆ ಅಂತೇಳಿ ಕರೆದ್ವಿ. ಇನ್ನ ಅಕ್ಷರ ಮಾಲೆ ನಂತರದಲ್ಲಿ ಬರ್ತಕ್ಕಂತ ನಿಮ್ಗೆ ಗೊತ್ತೇ ಇದೆ ಎಲ್ಲಿಂದ ಶುರುವಾಗುತ್ತೆ ಕನ್ನಡದ ಅಕ್ಷರ ಮಾಲೆ ಅಂತಂದ್ರೆ ಆ ಇಂದ ಶುರುವಾಗಿ ಲ ವರ್ಗೂ ಅದನ್ನ ನಾವು ನೋಡ್ತಾ ಇದೀವಿ. ಸೊ ಇದ್ರಲ್ಲಿ ಕೂಡ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕೆಲವೊಂದು ವಿಧಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ಕನ್ನಡ ವ್ಯಾಕರಣದಲ್ಲಿ ಈಗ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಬೇರೆ, ಸ್ವರಗಳ ಸಹಾಯವನ್ನ ತೆಗೆದುಕೊಂಡು ಉಚ್ಚಾರ ಮಾಡುವಂತಹ ಅಕ್ಷರಗಳೇ ಬೇರೆ ಇದೆ. ಅದರಲ್ಲಿ ವ್ಯಂಜನಾಕ್ಷರಗಳು ಕೂಡ ಬೇರೆ ಇದೆ. ವರ್ಗೀಯ ವ್ಯಂಜನಗಳನ್ನ ನೋಡ್ಬೇಕಾಗತ್ತೆ. ಎಸ್, ಇದ್ರ ಮೇಲೂ ಕೂಡ ನಿಮ್ಗೆ ಏನ್ ಮಾಡ್ತಾರೆ, 2 ಅಂಕದ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳಲಾಗತ್ತೆ. ಸಾಮಾನ್ಯ ಕನ್ನಡ ಅಂತ ಅಂದಾಗ ನೀವು ಬೇಸಿಕ್ ಆಗಿ ಸ್ಟಡೀಸ್ ಅನ್ನ ಮಾಡ್ಬೇಕಾಗತ್ತೆ. ನೋಡಿ, ಈಗ ನಾವು ಯಾವ ತರ ಇದೆ, ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸ್ವತಂತ್ರವಾಗಿ ಉಚ್ಚಾರ ಮಾಡ್ಲಾಗ್ತಕ್ಕಂತ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತಾ ಇದೀವಿ. ಅದಕ್ಕೆ ಬೇರೆ ಅಕ್ಷರದ ಸಹಾಯ ಬೇಕಿಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಇಲ್ಲಿ ಅ ಇದೆ, ಆ ಇದೆ, ಇ ಇದೆ, ಎ ಇದೆ, ಓ ಇದೆ. ಈ ಅಕ್ಷರಗಳಿಗೆ ಯಾವುದೇ ಇನ್ನೊಂದು ಅಕ್ಷರದ ಸಹಾಯವನ್ನ ನಾವು ತೆಗೆದುಕೊಳ್ಳಲ್ಲ. ಅ ಒಂದೇ ಮಾತ್ರೆ ಕಾಲದಲ್ಲಿ ನಾವು ಉಚ್ಚಾರ ಮಾಡ್ತೀವಿ ಅಲ್ವಾ? ಅದಕ್ಕೆ ಕಾದಾಗ್ಲಿ ಅಥವಾ ಘದಾಗ್ಲಿ ಅಥವಾ ಜಾದಾಗ್ಲಿ ಈ ತರ ಯಾವುದೇ ಸಹಾಯವನ್ನ ನಾವು ತೆಗೆದುಕೊಳ್ತಾ ಇಲ್ಲ. ಯಾವುದೇ ಅಕ್ಷರಗಳ ಸಹಾಯವನ್ನ ತೆಗೆದುಕೊಳ್ಳಾರ್ದಂಗೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತಹ ಸ್ವರಾಕ್ಷರಗಳು ಇವಾಗಿರುತ್ತೆ. ಇನ್ನ ಸ್ವರಗಳ ಸಹಾಯದಿಂದ ಕೆಲವೊಂದು ಅಕ್ಷರಗಳನ್ನ ನಾವು ಉಚ್ಚಾರ ಮಾಡ್ತೇವೆ. ಅದನ್ನ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಖ ನೋಡೋಣ. ಈ ಖ ಏನಿದೆ, ಇದಕ್ಕೆ ಸ್ವರದ ಸಹಾಯ ಬೇಕಾಗುತ್ತೆ. ಹೇಗೆ ಹೇಳ್ತೀರಾ ಮೇಡಮ್ ಅಂದ್ರೆ, ನೀವು ಗುಣಿತಾಕ್ಷರಗಳನ್ನ ಕಲ್ತಿದ್ರೆ ನಿಮಗೆ ಗೊತ್ತಾಗತ್ತೆ. ಖ ಪ್ಲಸ್ ಅ ಏನಾಯ್ತು, ಕ ಆಯ್ತು. ಇದು ವ್ಯಂಜನ, ಇದು ಸ್ವರ. ಸ್ವರ ಒಂದು ವ್ಯಂಜನ ಕೂಡಿದಾಗೆ ಇದು ಸಂಪೂರ್ಣ ವ್ಯಂಜನಾಕ್ಷರ ಆಗ್ಲಿಕ್ಕೆ ಸಾಧ್ಯ. ಬರೀ ಖ ಅಷ್ಟೇ ಅಲ್ಲ, ಈ ಖ ಕೂಡ ಆಗಿರ್ಬೋದು. ಈ ಖ, ಸೊ ಇದಕ್ಕೂ ಕೂಡ ಖ. ಇಲ್ಲಿ ಯಾವ ಅಕ್ಷರದ ಸಹಾಯವನ್ನ ತೆಗೆದುಕೊಂಡ್ವಿ? ಸ್ವರಾಕ್ಷರದ ಸಹಾಯವನ್ನ ನಾವು ತೆಗೆದುಕೊಂಡ್ವಿ. ಅದು ಕಚ ತಟಪ ಆಗಿರಬಹುದು, ಆಮೇಲೆ ಕಕ್ಕ ಗಗ್ಗನ್ನ, ಹಾಗೇನೆ ಜನ ಆಗಿರ್ಬೋದು, ಡಡ್ಡಣ್ಣ ಆಗಿರ್ಬಹುದು, ತತ್ತದನ, ಪಾಪ ಬಬ್ಬಮ್ಮ. ಸೊ ಇವೆಲ್ಲವೂ ಕೂಡ ಏನ್ ಮಾಡ್ತವೆ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಇದಿರಲ್ಲ, ಏನಪ್ಪಾ ಅಂದ್ರೆ ಸ್ವತಂತ್ರ ಇರಲ್ಲ. ಅವುಗಳಿಗೆ ಸ್ವರಗಳ ಸಹಾಯ
ಬೇಕಾಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಇದನ್ನು ಕೂಡ ಕೇಳಬಹುದು. ಮೇಡಮ್ ಇದು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಇನ್ ದ ಸ್ಪಾಟ್ ಏನಾಗುತ್ತೆ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಕನ್ಫ್ಯೂಷನ್ಸ್ ಗಳು ಕೂಡ ಕ್ರಿಯೇಟ್ ಆಗುತ್ತೆ. ನೋಡಿ ಗೊತ್ತಾಯ್ತಾ? ಹಾಗಾದ್ರೆ ನೋಡಿ, ಈ ಸ್ವರಗಳು ಮತ್ತೆ ವ್ಯಂಜನಗಳು ಅಲ್ದಂಗೆನೆ ಇನ್ನೊಂದು ರೀತಿಯಾದಂತಹ ಅಕ್ಷರಗಳು ಕೂಡ ಇದೆ. ಸೊ ಅವು ನೀವು ನೋಡಿರಬಹುದು, ಮತ್ತೆ ಆಹಾ ಅಂತಕ್ಕಂತ ಅಕ್ಷರಗಳು ನಮ್ಮ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಅಂಗಡಿ, ಇದಕ್ಕೆ ನಾವೇನ್ ಮಾಡಿದ್ವಿ, ಅಂಗಡಿ ಅಂತ ಬರೆದ್ವಿ. ಹಾಗಾದ್ರೆ ಇಲ್ಲಿ ಏನು ನಾವು ಆ ಪಕ್ಕಕ್ಕೆ ಒಂದು 0 ಗುರ್ತಿಸ್ತಾ ಇದ್ದೀವಿ, ಇದಕ್ಕೆ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಅನುಸ್ವಾರ ಅಂತ ಕರಿತಾ ಇದೀವಿ. ಎಕ್ಸಾಮ್ಸ್ ಅಲ್ಲಿ ಇದನ್ನ ಕೇಳ್ತಾರೆ. ಅನುಸ್ವಾರವನ್ನ ಗುರುತಿಸಿ ಅಥವಾ ವಿಸರ್ಗವನ್ನ ಗುರುತಿಸಿ. ಹಾಗಾದ್ರೆ ಇದು ಅನುಸ್ವಾರ ಆಯ್ತು ಅಂದ್ರೆ ವಿಸರ್ಗ ಯಾವ್ದಾಗುತ್ತೆ? ಇಲ್ಲಿ ನೋಡಿ, ದುಃಖ, ಇವೆರಡರ ನಡುವೆ 2 0 ಬಂದಿದೆ ಅಲ್ವಾ? ಹಾಗಾದ್ರೆ ಇದನ್ನ ನಾವು ವಿಸರ್ಗ ಎಂಬ ಪದದಿಂದ ಕರಿತೀವಿ. ನೋಡಿ, ಈ ಚಿಹ್ನೆಯನ್ನ ನೆನ್ಪಿಟ್ಕೊಳ್ಳಿ. ಯಾಕಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ನಾವ್ ಏನೇ ಓದಿರಬಹುದು, ಸಣ್ಣ ಪುಟ್ಟ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ದಂತ ಪಕ್ಷದಲ್ಲಿ ಅಂಕಗಳನ್ನ ಕಳ್ಕೊಳ್ಬೇಕಾಗುತ್ತೆ. ಈಗಿರ್ತಕ್ಕಂಥ ಹೆವಿ ಕಾಂಪಿಟೇಷನ್ ಅಲ್ಲಿ ನಾವು ಸ್ಟಡೀಸ್ ಮಾಡ್ಲೇಬೇಕು, ಚೆನ್ನಾಗಿ ಓದ್ಕೊಳ್ಳೇಬೇಕು ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಎಫರ್ಟ್ ಅನ್ನ ನಾವು ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ಅಹ, ಈ 1 ಏನಿದೆ ಅದನ್ನ ಅನುಸ್ವಾರ ಅಂತಲೂ, ಈ 2 0 ಏನಿದೆ ಅದನ್ನ ವಿಸರ್ಗ ಅಂತಲೂ ಕೂಡ ಕರಿತೀವಿ. ಈವನ್ ನಮ್ಮ ಇದು ಟೀಚರ್ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಕ್ವೆಶನ್ ಬಂದಿದೆ 2019ರಲ್ಲಿ. ಓಕೆ, ಹಾಗಾಗಿ ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನೋಡಿ, ಈ ತರ ಮತ್ತೆ ಈ ತರ, ಈ ಅನುಸ್ವಾರ ಮತ್ತೆ ವಿಸರ್ಗ ಇವುಗಳನ್ನ ನಾವು ಯೋಗವಾಹಗಳು ಅಂತಲೂ ಕೂಡ ಕರಿತೇವೆ. ಇವುಗಳನ್ನ ನಾವು ಯೋಗವಾಹಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡಿ, ಹಾಗಾದ್ರೆ ಯೋಗವಾಹಗಳು ಅಂತಂದ್ರೆ ಏನು? ಒಂದು ಅಕ್ಷರದ ಸಂಬಂಧವನ್ನ ಹೊಂದಿದ ಮೇಲೆಯೇ ಉಚ್ಚಾರ ಮಾಡ್ಲಿಕ್ಕೆ ಬರುವಂತಹ ಆ ಚಿಹ್ನೆಗಳಿಗೆ ಅಥವಾ ಆ ಒಂದು ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತ ಕರಿತೀವಿ. ನಾವು ಬರೀ ಈ 0ನ ಏನಂತ ಉಚ್ಚಾರ ಮಾಡ್ಬೋದು, ಅಥವಾ ಇದನ್ನ ನಾವ್ ಏನಂತ ಉಚ್ಚಾರ ಮಾಡ್ಬೋದು, ಹೇಳ್ಬೋದು ಅನುಸ್ವಾರ ವಿಸರ್ಗ ಅಂತೇಳಿ. ಇದಕ್ಕೆ ಇನ್ನೊಂದು ಅಕ್ಷರದ ಸಹಾಯ ಬೇಕೇ ಬೇಕು. ಕ ಜೊತೆ 0 ಬರ್ದ್ರೆ ಕಮ್ ಆಗತ್ತೆ. ಈಗ ನೋಡಿ, ಜೊತೆ ಈ ರೀತಿ ಬರ್ದ್ರೆ ಇದು ವಿಸರ್ಗವನ್ನ ಇಲ್ಲಿ ಕೂಡಿಸ್ತೀವಿ. ಹಾಗೇನೆ ಪುನಃ ಈ ತರ ಬರಿತೀವಿ. ಓಕೆ, ಅವುಗಳನ್ನ ಏನಪ್ಪಾ ಅಂದ್ರೆ ಒಂದ್ ಅಕ್ಷರದ ಸಂಬಂಧವನ್ನ ಅದು ಹೊಂದದ ಮೇಲೆನೆ ಅದನ್ನ ಉಚ್ಚಾರ ಮಾಡಕ್ ಬರುತ್ತೆ. ಇಲ್ದೇ ಇದ್ರೆ ಅದನ್ನ ಉಚ್ಚಾರ ಮಾಡೋದಕ್ಕೆ ಬರಲ್ಲ, ಅಂದ್ರೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ವಾ? ನೋಡಿ, ಇವು ಸ್ವರದ ಸಂಬಂಧವನ್ನ ಪಡೆದ್ಮೇಲೆ, ಅಂದ್ರೆ ಸ್ವರಾಕ್ಷರಗಳ ಮುಂದೆ ಬಂದಾಗ ಮಾತ್ರ ಉಚ್ಚಾರ ಆಗುತ್ತೆ. ಇಂ ಯಂ ಓಂ ಓಂ ಅಹ ಇಹಿ ಉಹು. ಸೊ ನೋಡಿ, ಈ ತರ ಓಕೆ, ಇವನ್ನ ಸ್ವರದ ಸಂಬಂಧದಿಂದಲೇ ಉಚ್ಚರಿಸಬಹುದಲ್ದಂಗೆನೆ ಇವುಗಳನ್ನ ಇದೇ ತರ ಬರ್ದ್ರೆ ನಾವು ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಕನ್ನಡ ವ್ಯಾಕರಣ ಹೇಳುವಂಥದ್ದು. ಇನ್ನ ನಾನು ಮುಂದೆ ಬರ್ತಕ್ಕಂತ ಒಂದು ತರಗತಿಗಳಲ್ಲಿ ಸಂಧಿಗಳ ಬಗ್ಗೆ ಟೀಚ್ ಮಾಡುವಂಥದ್ದಾಗಿರ್ಬೋದು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ಹೀಗೆ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಹೋಪ್ಸು ನೀವೆಲ್ಲಾ ತರಗತಿಗಳನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಕನ್ನಡದಲ್ಲಿ 25ಕ್ಕೆ 25 ಅಂಕಗಳನ್ನ ನೀವು ಗಳಿಸ್ಬೋದು. ಏನ್ VA ಅಕೌಂಟೆಂಟ್, PDO ಆಫೀಸರ್ಸ್ ಆಗ್ಬೇಕು ಅಂತ ಹೇಳಿ ಕನ್ಸನ್ನ ಕಂಡಿದ್ದೀರಾ, ನೀವು ಆಬ್ವಿಯಸ್ಲಿ 25ಕ್ಕೆ 25 ಅಂಕಗಳನ್ನ ಗಳಿಸ್ಬೋದು. ನೋಡಿ, ಹಾಗಾದ್ರೆ ನಾವು ಅಕ್ಷರಗಳನ್ನ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತೇಳಿ 3 ಭಾಗ ಮಾಡಿದೀವಿ ಅಲ್ವಾ? ನೆನ್ಪಿಟ್ಕೋಬೇಕು. ಹಾಗಾದ್ರೆ ಸ್ವರಗಳು ಯಾವ್ಯಾವು ಅಂತ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಸ್ವರಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಬಹುದು. ನೋಡೋಣ. ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ನಾವು ಉಚ್ಚಾರ ಮಾಡ್ತಕ್ಕಂಥ ಪದಗಳಿಗೆ ಸ್ವರಗಳು ಅಂತ ಕರಿದ್ವಿ. ಇಲ್ಲಿ ನೋಡಿ, ಅ ಇ ಈ ಉ ಊ ರು ಎ ಐ ಓ ಔ ಇವೇನಿದೆ ಒಟ್ಟು 13. 1 2 3 4 5 6 7 8 9 10 11 12 13 13 ಏನಿದಾವೆ ಸ್ವರಗಳಿದಾವೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಆಲ್ರೆಡಿ
ನಮ್ಮ ಒಂದು ಟೀಚರ್ ಎಕ್ಸಾಮ್ಸ್ ಅಲ್ಲಿ GPST ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ ಕೂಡ ಬಂದಿತ್ತು. ಮುಂಬರ್ತಕ್ಕಂಥ PDO ಎಕ್ಸಾಮ್ಸ್ ಅಲ್ಲೂ ಕೂಡ ಬಂದಿತ್ತು ಅಂತ ಅನ್ಕೊಳ್ತೀನಿ ಇದು. ಹಾಗಾಗಿ 13 ಸ್ವರಗಳಿದೆ. ಹಾಗಾದ್ರೆ ವ್ಯಂಜನಾಕ್ಷರಗಳು ಎಷ್ಟಿದೆ ನೋಡಿ, ಇದಕ್ಕೆ ವರ್ಗವಾಗಿ ನಾವು ವಿಂಗಡಣೆ ಮಾಡ್ತೀವಿ. 5 ಅಕ್ಷರಗಳು ಒಂದು ವರ್ಗದಲ್ಲಿ ಇರುತ್ತೆ. ಹಾಗಾಗಿ ವ್ಯಂಜನಗಳನ್ನ ನಾವೀಗ ನೋಡೋಣ. ನೋಡಿ, ಒಂದ್ ವರ್ಗದಲ್ಲಿ ಕ ಕ ಗ ಗ ನ್ಯ, ಇದನ್ನ ಕ ವರ್ಗ ಅಂತ ಹೇಳಿ ಕರಿತೀವಿ. ಇದನ್ನ ಚ ವರ್ಗ, ಚ ಚ ಜ ಜ ನ್ಯ, ಇದನ್ನ ಚ ವರ್ಗ ಅಂತೇಳಿ. ಟ ಟ ಡ ಡ ಣ ಇದ್ದಂತಹ ಒಂದು ವರ್ಗವನ್ನ ಟ ವರ್ಗ ಅಂತೇಳಿ. ತ ವರ್ಗ ಪ ವರ್ಗ. ಓಕೆ, ಹಾಗೇನೆ ಯರ ಲವ ಶೇಷ ಸ. ನೋಡಿ, ಇದು ಏನಪ್ಪಾ ಅಂತಂದ್ರೆ ಇದು ವರ್ಗ ಇಲ್ಲ. ಇಲ್ಲಿ ವರ್ಗ ಇದೆನಾ? ಇದಕ್ಕೆ ಇಲ್ಲ. ಹಾಗಾಗಿ ಇವುಗಳನ್ನ ವ್ಯಂಜನಾಕ್ಷರಗಳು, ಇವಷ್ಟು ಕೂಡ ಏನಪ್ಪಾ ಅಂದ್ರೆ ವ್ಯಂಜನಾಕ್ಷರಗಳು ಅಂತ ನಾವು ಗುರುತಿಸ್ತಿದ್ವಿ. ಇನ್ನು ಯೋಗವಾಹಗಳು ಇದಾವೆ, ಅದು ಅನುಸ್ವಾರ ಮತ್ತೆ ವಿಸರ್ಗ, 2 ಯೋಗವಾಹಗಳಿದೆ. 5, 10, 15, 20, 25. ಸೊ ನೋಡಿ, ವ್ಯಂಜನಾಕ್ಷರಗಳನ್ನ ನೋಡ್ಕೊಂಡ್ವಿ, ಹಾಗೇನೆ ಯೋಗವಾಹಗಳು ಕೂಡ ನೋಡ್ಕೊಂಡ್ವಿ, ಮತ್ತೆ ಸ್ವರಗಳನ್ನು ಕೂಡ ನೋಡ್ಕೊಂಡ್ವಿ. ಒಟ್ಟು 13 ಸ್ವರಗಳಿದೆ, 34 ವ್ಯಂಜನಾಕ್ಷರಗಳಿದಾವೆ, 2 ಯೋಗವಾಹಗಳನ್ನ ನಾವು ನೋಡಬಹುದು. ಅರ್ಥ ಆಯ್ತಾ? ಇವೆಲ್ಲ ಸಮೂಹಕ್ಕೆ ನಾವು ಕನ್ನಡದಲ್ಲಿ ವರ್ಣಮಾಲೆ ಅಂತೇಳಿ ಗುರುತಿಸ್ತೀವಿ. ಹಾಗಾದ್ರೆ ನಾನೀಗ ಮೊಟ್ಟ ಮೊದಲನೇದಾಗಿ ಸ್ವರಗಳನ್ನ ತೆಗೆದುಕೊಳ್ತೀನಿ. ಸ್ವರಗಳಲ್ಲಿ ಎಷ್ಟು ವಿಧ ಇದಾವೆ, ಸ್ವರಗಳನ್ನ ಎಷ್ಟು ವಿಧ ಮಾಡಿದೀವಿ ಅನ್ನೋದ್ರ ಬಗ್ಗೆ ನೋಡಿ. ಒಂದು ಮಾತ್ರೆಯ ಕಾಲದಲ್ಲಿ ನಾವು ಉಚ್ಚಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವುಗಳನ್ನ ನಾವು ಏಕ ಮಾತ್ರದಲ್ಲಿ ಉಚ್ಚಾರ ಮಾಡ್ತಿದೀವಿ ಅಂತಂದ್ರೆ ಅವುಗಳನ್ನ ನಾವು ರಸ್ವ ಸ್ವರಗಳು ಅಂತೇಳಿ ಗುರುತಿಸ್ತೀವಿ. ಸೊ ರಸ್ವ ಸ್ವರಗಳು ಅಂತಂದ್ರೆ ಏನು ನೋಡಿ, ಇಲ್ಲಿ ಅ, ಇ, ಉ, ರು, ಎ, ಓ. ಇದಕ್ ನಾವು ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇಲ್ಲ, ಒಂದೇ ಸಲ ಹೇಳ್ತಾ ಇದೀವಿ. ಅ, ಇ, ಉ, ರು, ಎ, ಓ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರ ಮಾಡುವಂತ ಸ್ವರಗಳು ಒಟ್ಟು 6 ಸ್ವರಗಳಿದೆ. ಇದನ್ನ ನಾವು ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ. ಹೆಚ್ಚಿನ ನಮ್ಗೆ ಇದು ಶಕ್ತಿ ಬೇಕಾಗಿಲ್ಲ, ದೀರ್ಘವಾಗಿ ನಾವು ಈ ಅಕ್ಷರಗಳನ್ನ ಉಚ್ಚಾರ ಮಾಡ್ತಾ ಇಲ್ಲ. ಹಾಗಾಗಿ ಇದ್ದ ರಸ್ವ ಸ್ವರಗಳು ಅಂತ ಕರೆದ್ವಿ. ಇನ್ನ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಅವು 8 ಸ್ವರಗಳಿದೆ. ಎಷ್ಟು ಸ್ವರಗಳಿದೆ? ದೀರ್ಘ ಸ್ವರಗಳು 8 ಇದಾವೆ. ಸೊ ನೀವು ನೋಡಬಹುದು, ಆ ನೋಡಿ 2 ಮಾತ್ರೆ, ಆ, ಈ, ಊ, ಏ, ಐ, ಓ, ಔ, ಈ ತರ. ಅರ್ಥ ಆಯ್ತಾ? ನಿಮ್ಗೆಲ್ಲ ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ, ಬಟ್ ಹೇಳ್ಬೇಕು, ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಇನ್ನ ನೆಕ್ಸ್ಟ್ ಇದಾಯ್ತು, ರಸ್ವ ಸ್ವರ ಆಯ್ತು, ಮತ್ತೆ ಈ ಒಂದು ದೀರ್ಘ ಸ್ವರ ಆಯ್ತು. ಇನ್ನೊಂದು ಸ್ವರ ಇದೆ, ಅದನ್ನ ಪ್ಲುತ ಸ್ವರ ಅಂತ ಹೇಳ್ತೀವಿ. ಪ್ಲುತ ಸ್ವರ ಏನಪ್ಪಾ ಅಂದ್ರೆ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡಂತಹ ಸ್ವರಗಳೆಲ್ಲವನ್ನ ನಾವು ಪ್ಲುತ ಸ್ವರಗಳು ಅಂತ ಕರಿತೀವಿ. ಅಣ್ಣ ಎಳಿತೀವಿ ನೋಡಿ, ಈ ತರ ಎಳಿತೀವಿ. ದೇವರೇ, ಇದನ್ನ 2 ಮಾತ್ರೆ ದಾಟಿ 3 ಮಾತ್ರೆಗಳ ಕಾಲದಲ್ಲಿ ನಾವು ಇದನ್ನ ಉಚ್ಚಾರ ಮಾಡ್ತೇವೆ. ಸೊ ಇದನ್ನ ನಾವು ಪ್ಲುತ ಸ್ವರಗಳು ಅಂತೇಳಿ ಕರಿತಾ ಇದ್ದೀವಿ. ಅರ್ಥ ಆಯ್ತಾ? ಆಕಾರವನ್ನ ಜಾಸ್ತಿ ನಾವೇನ್ ಮಾಡ್ತಾ ಇದ್ದೀವಿ, 2 ಮಾತ್ರೆಗಳ ಕಾಲಕ್ಕಿಂತಲೂ ಕೂಡ 3 ಮಾತ್ರೆಗಳ ಕಾಲದವರೆಗೂ ಕೂಡ ಎಳೆದು ಉಚ್ಚಾರ ಮಾಡ್ತೀವಿ. ಇದನ್ನೇ ನಾವು ಪ್ಲುತ ಸ್ವರ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಣ್ಣ, ಅಕ್ಕ, ದೇವರೇ, ಹೋಗೋ, ಈ ತರ. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಅದೊಂದು ಇಂಟ್ರೊಡಕ್ಷನ್ ನಿಮಗಿರ್ಲಿ ಅಂತ ನಾನು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ವ್ಯಂಜನಾಕ್ಷರಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಬೇಕೇ ಬೇಕು. ವ್ಯಂಜನಗಳಲ್ಲಿ ನೀವು ನೋಡಬಹುದು 34 ವ್ಯಂಜನಾಕ್ಷರಗಳಿದೆ ಅಂತೇಳಿ. ಅದರಲ್ಲಿ ನಾವು 5 ವರ್ಗಗಳನ್ನಾಗಿ ಡಿವೈಡ್ ಮಾಡಿದೀವಿ. ಸೊ ನೋಡಿ, 34 ವ್ಯಂಜನಗಳಲ್ಲಿ ಮೊದಲಿನ 25 ವ್ಯಂಜನಗಳು ನಾನೇನ್ ನಿಮಗೆ ತಿಳಿಸ್ಕೊಟ್ನೋ ಅವು ಕಾಕಾರದಿಂದ ಮಾಕಾರದವರೆಗಿನ ವ್ಯಂಜನಗಳನ್ನ 5 ವರ್ಗಗಳನ್ನಾಗಿ ನಾವು ಡಿವೈಡ್ ಮಾಡಿ ಬರಿತೀವಿ. ಇಂತಹ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು, ಅವುಗಳನ್ನ ವರ್ಗ ಮಾಡ್ಬೋದು. ನೋಡಿ, 5 ವರ್ಗವನ್ನ ನಾವು ಮಾಡ್ತೀವಿ. ಕ, ಖ, ಗ, ಘ, ನ್ಯ ಅಲ್ವಾ? ಸೊ ಇದು 1, 2, 3, 4, 5 ಇದೆ. ಹಾಗೇನೆ ಚ ವರ್ಗ, ಮತ್ತೆ ಠ ವರ್ಗ, ಥ ವರ್ಗ, ಪ ವರ್ಗ, ಕ, ಚ, ಟ, ತ, ಪ. ಒಟ್ಟಾರೆ 25 ವ್ಯಂಜನಾಕ್ಷರಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಇದ್ವಿ.
ಅರ್ಥ ಆಯ್ತಾ? ಯಾಕೆಂದ್ರೆ ಇವು ಸಿಸ್ಟಮೆಟಿಕ್ ಅಲ್ಲಿ ಇದಾವೆ, ಇವು ಏರುಪೇರು ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು, ಸಿಸ್ಟಮೆಟಿಕ್ ಆಗಿ 5 ವರ್ಗಗಳನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಹಾಗಾಗಿ ಇವುಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಗುರುತಿಸ್ತಾ ಇದೀವಿ. ಈ ವರ್ಗೀಯ ವ್ಯಂಜನಗಳಲ್ಲೂ ಕೂಡ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತೇಳಿ 3 ರೀತಿ ಡಿವೈಡ್ ಮಾಡ್ತೀವಿ. ಇದನ್ನೇ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟು. ಬಹಳಷ್ಟು ಜನಕ್ಕೆ ಏನಪ್ಪಾ ಇದೆಲ್ಲ ಬೇಸಿಕ್ ಇದೆ, ನಾನೆಲ್ಲ ಕಲ್ತು ಬಿಟ್ಟಿದೀನಿ ಅಂತ ನೀವು ಅನ್ಕೊಳ್ಬಹುದು. ಬಟ್ ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ಬಹಳ ಕೇರ್ಫುಲ್ ಆಗಿ ನೀವು ನೋಡ್ಬೇಕಾಗತ್ತೆ. ಯಾವ್ಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ, ಮಹಾಪ್ರಾಣಾಕ್ಷರಗಳು ಅಂತ ಯಾವ ಕರಿತೀವಿ, ಅನುನಾಸಿಕಗಳು ಅಂತೇಳಿ ನಾವ್ ಯಾವ್ಗಳನ್ನ ಕರಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನೋಡೋಣ ಬನ್ನಿ. ಇದೇ ನಾನು ಹೇಳದ್ನಲ್ಲ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಒಟ್ಟು 25 ವ್ಯಂಜನಾಕ್ಷರಗಳು. ಅಲ್ಪ ಪ್ರಾಣ ಅಂತಂದ್ರೆ ಏನ್? ನಿಮಗೇನ್ ಅನ್ಸುತ್ತೆ ಅಲ್ಪ ಪ್ರಾಣ ಅಂತಂದ್ರೆ? ಈ ಕ ಏನಿದೆ, ಈ ಚ ಏನಿದೆ, ಈ ಜ ಆಗಿರ್ಬೋದು, ಆಮೇಲೆ ಈ ಗ ಆಗಿರ್ಬಹುದು, ಈ ಟ ಆಗಿರ್ಬಹುದು, ಡ ಆಗಿರ್ಬಹುದು, ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವ್ ಇವುಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ವರ್ಗದ 1ನೇ ಮತ್ತೆ 3ನೇ ವ್ಯಂಜನಾಕ್ಷರಗಳನ್ನ ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಇವುಗಳ 10 ಇದಾವೆ. ಅಲ್ಪ ಅಂತಂದ್ರೆ ಏನಿಲ್ಲಿ ಅಲ್ವಾ? ನಿಮಗೆ ಗೊತ್ತಿದೆ, ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತಾ ಇದೀವಿ. ಇಲ್ಲಿ ಹೆಚ್ಚಿನ ಉಸಿರನ್ನ ನಾವು ತೆಗೆದುಕೊಳ್ಳೋ ಸಾಧ್ಯ ಇಲ್ಲ, ಖ ಅಂತ ಹೇಳ್ತೀವಿ ಅಷ್ಟೇ, ಹೊಟ್ಟೆಗಿಂದ ಹೊರಗಡೆ ಬರ್ತಾ ಇಲ್ಲ, ಕ ಕ. ಆಮೇಲೆ ಮಹಾಪ್ರಾಣ ಅಂತ ಬರುತ್ತೆ. ಮಹಾಪ್ರಾಣ ನಿಮಗೆ ಗೊತ್ತಿದೆ, ಪ್ರತಿ ವರ್ಗದ 2ನೇ ಮತ್ತೆ 4ನೇ ವ್ಯಂಜನಾಕ್ಷರಗಳೇನಾಗಿರುತ್ತೆ, ಮಹಾಪ್ರಾಣಾಕ್ಷರಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ, ಖ ನೋಡಿ, ಒತ್ತಿ ನಾವ್ ಇದನ್ನ ಹೇಳ್ತಾ ಇದೀವಿ, ಹೆಚ್ಚಿನ ಪ್ರಾಣವನ್ನ ಕೊಡ್ತಾ ಇದೀವಿ. ಅಂದ್ರೆ ಪ್ರಾಣ ಅಂದ್ರೆ ಅದಕ್ಕೆ ಬಲವನ್ನ ಕೊಡ್ತಾ ಇದೀವಿ. ಮಹಾಪ್ರಾಣ ಅಂತಂದ್ರೇನು? ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡ್ತಕ್ಕಂತಹ ವ್ಯಂಜನಾಕ್ಷರಗಳು. ಸೊ ಇದಕ್ಕೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ನೋಡಿ, ಖ ಆಗಿರ್ಬೋದು, ಘ ಆಗಿರಬಹುದು, ಹಾಗೇನೆ ಝ ಆಗಿರಬಹುದು, ಠ ಆಗಿರ್ಬೋದು, ತ, ಧ, ಈ ತರ ಭ, ಭ, ಪ, ಫ, ಈ ತರ ನಾವ್ ಇದನ್ನ ಏನ್ ಮಾಡ್ತೀವಿ, ಡಿವೈಡ್ ಅನ್ನ ಮಾಡ್ತೇವೆ. ಸೊ ಇದಕ್ಕೆ ನಾವ್ ಏನಂತ ಕರಿತಿದೀವಿ ಅಂದ್ರೆ ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರಿತಾ ಇದೀವಿ. ಇನ್ನ ಅನುನಾಸಿಕಗಳು ಅಂತ ಬರುತ್ತೆ. ಅನುನಾಸಿಕ ಅಂದ್ರೆ ಏನು? ಪ್ರತಿ ವರ್ಗದ ಕೊನೆಯ ಅಕ್ಷರ ಅಂದ್ರೆ 5ನೇ ವ್ಯಂಜನ ಏನಾಗಿರುತ್ತೆ ಅಂದ್ರೆ ಅನುನಾಸಿಕ ಅಂತೇಳಿ ಕರ್ಸ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಅನುನಾಸಿಕ ಪದ ಏನಿದೆ, ಮೂಗಿನ ಸಹಾಯದಿಂದ ನೋಡಿ, ನಮ್ಗೆ ಮೂಗಿನ ಸಹಾಯ ಬೇಕಾಗಿದೆ, ನ ನ ಮ ಅಲ್ವಾ? ಸೊ ಇವುಗಳನ್ನ ನಾವು ಏನಂತ ಕರಿತಾ ಇದೀವಿ ಇಲ್ಲಿ? ಅನುನಾಸಿಕ ಪದಗಳು ಅಥವಾ ಅನುನಾಸಿಕ ವ್ಯಂಜನಗಳು ಅಂತ ಕರಿತಾ ಇದೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಸೊ ಅನುನಾಸಿಕ ಅಕ್ಷರಗಳು ಯಾವುವು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತ ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಕೆಲವೊಂದು ತುಟಿಯ ಸಹಾಯದಿಂದ ಉಚ್ಚಾರ ಮಾಡ್ತೀವಿ, ಅವುಗಳನ್ನ ನಿಮಗೆ ಗೊತ್ತಿದೆ, ಪ, ಬ, ಮ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ತುಟಿಯ ಸಹಾಯದಿಂದ ಉಚ್ಚಾರ ಮಾಡುವಂತ ಪದಗಳು. ಈ ತರ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದರೆ ಅವುಗಳನ್ನ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ಇದಿಷ್ಟೇನಪ್ಪಾ ಅಂದ್ರೆ ಅನುನಾಸಿಕ, ಅಲ್ಪಪ್ರಾಣ ಮತ್ತೆ ಮಹಾಪ್ರಾಣ. ಇನ್ನ ಉಳಿದಂತಹ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಏನು? ಅದಕ್ಕೆ ಒಂದು ಸಿಸ್ಟಮೆಟಿಕ್ ಇಲ್ಲ, ವರ್ಗದ ವ್ಯವಸ್ಥೆ ಇಲ್ಲ. ಸೊ ನೋಡಿ, ಯ, ರ, ಲ, ವ, ಶ, ಶ, ಸ, ಹ, ಳ 9 ಅಕ್ಷರಗಳಿದೆ. ಇವುಗಳನ್ನ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಯಾವುದೇ ಸಿಸ್ಟಮೆಟಿಕ್ ಆಗಿರುವಂತ ಒಂದು ವರ್ಗ ಇಲ್ಲ, ಅದಕ್ಕೆ ಒಂದೇ ಸಾಲಲ್ಲೇ ಎಲ್ಲಾನು ಕೂಡ ಅಕ್ಷರಗಳು ಬರುತ್ತೆ. ಹಾಗಾಗಿ ಅವುಗಳನ್ನ ಅವರ್ಗೀಯ ವ್ಯಂಜನಗಳು, ಅವು 9 ಇದಾವೆ. ಇದನ್ನು ಕೂಡ GPSTR ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು, ಕಳೆದ PDO ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ, ಅನ್ಕೊಂಡಷ್ಟು ಸುಲಭ ಇರಲ್ಲ ಪರೀಕ್ಷೆಗಳೆಲ್ಲವೂ ಕೂಡ. ಆದಷ್ಟು ನೀವು ಎಫರ್ಟ್ ಹಾಕಿ ನಾವ್ ಏನ್ ಹೇಳಿರ್ತೀವೋ ಅದನ್ನ ಶ್ರದ್ಧೆಯಿಂದ ಓದುವಂತ ಪ್ರಯತ್ನ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಾ? ವರ್ಗೀಯ, ಅವರ್ಗೀಯ ಸ್ವರಗಳು ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಸ್ವರಗಳಲ್ಲಿ ಬರುವಂತಹ ದೀರ್ಘ ಸ್ವರ,
ಮತ್ತೆ ರಸಸ್ವರದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದೀವಿ, ಅದರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ. ಇನ್ನು ಗುಣಿತಾಕ್ಷರಗಳು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಒಂದು ಅಕ್ಷರವನ್ನ ಕೊಟ್ಟಿರ್ತಾರೆ ನಿಮಗೆ, ಮಹತ್ವ ಅಂತಕ್ಕಂತ ಒಂದು ಅಕ್ಷರವನ್ನ ಕೊಟ್ಟಿರ್ತಾರೆ. ಇದರ ಗುಣಿತಾಕ್ಷರಗಳನ್ನ ಸಂಪೂರ್ಣವಾಗಿ ಬಿಡಿಸ್ ಬರೀರಿ ಅಂತಂದ್ರೆ ಹೆಂಗ್ ಬರೀತೀರಾ ನೋಡಿ. ಮ ಪ್ಲಸ್ ಅ ಪ್ಲಸ್ ಹ ಪ್ಲಸ್ ಅ ಪ್ಲಸ್ ಪ್ಲಸ್ ತ ಪ್ಲಸ್ ವ, ಹಿಂಗ್ ಬಂದ್ರೆ ಮಹತ್ವ ಆಯ್ತು. ಇದಕ್ಕೊಂದು ಅಂಕ ಸಿಗುತ್ತೆ ನಿಮ್ಗೆ. ಅದು ಟಿ ಪೇಪರ್ 1 ನಲ್ಲೂ ಕೂಡ ಕೇಳ್ತಾರೆ, ಟಿ ಪೇಪರ್ 2 ನಲ್ಲೂ ಕೂಡ ಕೇಳ್ತಾರೆ, GPSTR ನಲ್ಲಿ ಕೇಳ್ತಾರೆ, PDO ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, VA ಅಕೌಂಟೆಂಟ್ ಅಲ್ಲೂ ಕೂಡ ಕೇಳ್ತಾರೆ. ಈ ತರ ನೀವು ಕಮ್ಯುನಿಕೇಶನ್ ಈ ತರ ನೀವು ಅಕ್ಷರಗಳನ್ನ ಬರಿಬೇಕು ಅನ್ನೋದಾದ್ರೆ ನೀವು ಗುಣಿತಾಕ್ಷರಗಳ ಬಗ್ಗೆ ಸಹಾಯವನ್ನ ತಿಳ್ಕೊಂಡಿರ್ಲೇಬೇಕು. ವ್ಯಂಜನ, ಸ್ವರ ಇವೆರಡು ಸೇರೇನಾಗುತ್ತೆ, ಗುಣಿತಾಕ್ಷರ ಆಗತ್ತೆ. ಅವುಗಳನ್ನ ಒಂಚೂರು ಅಭ್ಯಾಸ ಮಾಡ್ರಿ. ಕೆಲವೊಬ್ರಿಗೆ ಗೊತ್ತಾಗಲ್ಲ, ಕೆಲವೊಬ್ರಿಗೆ ಗೊತ್ತಾಗತ್ತೆ, ಬಟ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 34 ವ್ಯಂಜನಗಳಲ್ಲಿಯೂ ಕೂಡ ಸೇರಿಸಿ ಹೊಸ ಆಕಾರದ ಅಕ್ಷರಗಳನ್ನ ಮಾಡ್ಕೊಳ್ತೇವೆ ಅಲ್ವಾ. ಸೊ ಇವುಗಳನ್ನ ನಾವು ಗುಣಿತಾಕ್ಷರಗಳು ಅಂತೇಳಿ ಕರಿತಾ ಇದೀವಿ. ಹೋಪ್ಸೋ ನಿಮ್ಗೆಲ್ರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನೋಡೋದಾದ್ರೆ ಕನ್ನಡದ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಸಂಯುಕ್ತಾಕ್ಷರಗಳು ಅಥವಾ ಅದನ್ನ ಒತ್ತಕ್ಷರಗಳು ಅಂತ ಕರಿತೀವಿ. ಈ ಒತ್ತಕ್ಷರಗಳಲ್ಲಿ ವಿಜಾತಿಯ ಒತ್ತಕ್ಷರಗಳು ಮತ್ತೆ ಸಜಾತಿಯ ಒತ್ತಕ್ಷರಗಳು ಇದೆ. ವಿಜಾತಿ ಅಂತಂದ್ರೆ ನೋಡಿ, ಬೇರೆ ಬೇರೆ ರೀತಿಯಾದಂತಹ ಅಕ್ಷರಗಳಿಗೆ ಬೇರೆ ಬೇರೆ ಒತ್ತಕ್ಷರಗಳು ಬರೋದು. ಈಗ ಮಹತ್ವ ಅಂತ ನಾನು ಬರ್ದೆ, ಇಲ್ಲಿ ತಾ ಒಂದು ಅಕ್ಷರಕ್ಕೆ ತಾದೇ ಒತ್ತಕ್ಷರ ಬಂದಿಲ್ಲ, ಬದ್ಲಿಗೆ ಏನಾಗಿದೆ ವಾಕಾರದ್ದು ಒತ್ತಕ್ಷರ ಬಂದಿದೆ. ಹಾಗಾಗಿ ಇದನ್ನ ವಿಜಾತಿ ಅಕ್ಷರ ಅಂತ ಕರಿತೀವಿ. ನೋಡಿ, 2 ವ್ಯಂಜನಗಳು ಒಂದೇ ಜಾತಿಯದು ಅಂತಂದ್ರೆ ಅದನ್ನ ನಾವು ಸಜಾತಿ ವ್ಯಂಜನಗಳು ಅಂತ ಕರಿತೀವಿ. ಇದನ್ನ ದ್ವಿತ್ವ ಅಂತಲೂ ಕೂಡ ಕರೀತಾರೆ. ಅಜ್ಜ, ಅಕ್ಕ, ಅಣ್ಣ, ಅಮ್ಮ, ಅನ್ನ, ಸೊ ಇವೆಲ್ಲವೂ ಕೂಡ ಸಜಾತಿಯ ಅಕ್ಷರಗಳಾಗಿರುತ್ತೆ. ಇನ್ನ ವಿಜಾತಿಯ ಅಕ್ಷರಗಳು ಅಂತಂದಾಗ ನಿಮಗೆ ಗೊತ್ತೇ ಇದೆ, ನಾನು ಹೇಳ್ದೆ ಈಗ. ಸೊ ನೋಡಿ, ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಏನಾಗಿರುತ್ತೆ, ವಿಜಾತಿಯ ಸಂಯುಕ್ತಾಕ್ಷರಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ರಕ್ತ ಅಂತ ಇದೆ. ಇದನ್ನ ನಾವು ಬಿಡಿಸ್ಬರ್ದಾಗ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ ಅಂದ್ರೆ ಇಲ್ಲಿ ಕೆ ಕ ಒತ್ತೆ ಬಂದಿಲ್ಲ, ರಕ್ಕ ಅಂತ ಬಂದಿಲ್ಲ, ತ ಒತ್ತು ಬಂದಿದೆ. ಹಾಗಾಗಿ ಇದನ್ನ ನಾವು ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಕರೆದ್ವಿ. ಹೀಗೇನೆ ಸುಮಾರು ಎಕ್ಸಾಂಪಲ್ಸ್ ಇದೆ. ನೀವ್ ಯಾವುದನ್ನೇ ತಗೊಂಡು ಬಿಡಿಸ್ಬರ್ದಾಗ್ಲೂ ಕೂಡ ಅದು ಸಜಾತಿನ ವಿಜಾತಿನ ಅಂತ ಎಲ್ಲವನ್ನ ನೀವು ಪರಿಶೀಲನೆ ಮಾಡಬಹುದು. ಹೋಪ್ಸೋ ಇವತ್ತಿನ ಕನ್ನಡದ ವ್ಯಾಕರಣದ ತರಗತಿ ಭಾಗ 1 ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಬಹಳ ಸಿಂಪಲ್ ಆಗಿತ್ತು, ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾನು ಹೇಳಿದೀನಿ. ಮುಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳನ್ನ ನಾನು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು. ಹಾಗೆ ಈ ತರ ವಿಡಿಯೋಸ್ ನಿಮಗೆ ಬೇಕು ಅನ್ನೋದಾದ್ರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆದ್ರಿ ಅಂತಂದ್ರೆ ನಿಮಗೆ ನೇರವಾಗಿ ವಿಡಿಯೋ ಲಿಂಕ್ ಅನ್ನ ಅಲ್ಲಿ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.